ಪ್ರಯಾಗರಾಜ್ನ ಮಹಾ ಕುಂಭಮೇಳ ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇಶದ ಗಣ್ಯರು ಯಾರ್ಯಾರು ಪುಣ್ಯ ಸ್ನಾನವನ್ನ ತ್ರಿವೇಣಿ ಸಂಗಮದಲ್ಲಿ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ 44ನೇ ದಿನ ತ್ರಿವೇಣಿ ಸಂಗಮದಲ್ಲಿ ಹೇಗಿದೆ ಇವತ್ತು, ಇಲ್ಲಿಯವರೆಗೂ ಇದೇ ಪುಣ್ಯ ಧರೆಯಲ್ಲಿ ಮಿಂದೆದ್ದ ಯಾತ್ರಿಕರು ಯಾರ್ಯಾರು ಈ ವರದಿ ನೋಡಿ. ಮಹಾಕುಂಭಮೇಳಕ್ಕೆ ಇನ್ನೇನು 3 ದಿನ ಮಾತ್ರ ಬಾಕಿ. ಫೆಬ್ರವರಿ 26ರ ಮಹಾಶಿವರಾತ್ರಿಯಂದೇ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನ ಸಂಪನ್ನಗೊಳ್ಳಲಿದೆ. ಈವರೆಗೂ ಮಹಾಕುಂಭಮೇಳಕ್ಕೆ ಗಣ್ಯರ ದಂಡೆ ಹರಿದು ಬಂದಿದೆ. ರಾಷ್ಟ್ರಪತಿ ಮುರ್ಮು, ಪ್ರಧಾನಿ ಮೋದಿ ಸೇರಿ ವಿದೇಶಿ ಗಣ್ಯರು, ಸೆಲೆಬ್ರಿಟಿಗಳು ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಸಿಎಂ ಯೋಗಿ ಮತ್ತೊಮ್ಮೆ ಪುಣ್ಯ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ದ ನಡ್ಡಾ, ಪ್ರಧಾನಿ ಸೇರಿದಂತೆ ಹಲವರಿಂದ ಶಾಹಿ ಸ್ನಾನ. ಹೌದು, ಮಹಾಕುಂಭಮೇಳಕ್ಕೆ ಈಗಲೂ ಕೂಡ ಗಣ್ಯರ ದಂಡೆ ಹರಿದು ಬರ್ತಿದೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಮಿಂದೆದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಜೆಪಿ ನಡ್ಡಾ ಕೂಡ ಪುಣ್ಯ ಸ್ನಾನ ಮಾಡಿದ್ದಾರೆ. ಫೆಬ್ರವರಿ 5ರಂದು ಪ್ರಧಾನಿ ಮೋದಿ ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ರು. ಇದರ ಬೆನ್ನಲ್ಲೇ ದೇಶದ ಮೊದಲ ಪ್ರಜೆ ದ್ರೌಪದಿ ಮುರ್ಮು ಕೂಡ ಶಾಹಿ ಸ್ನಾನ ಮಾಡಿದ್ದಾರೆ. ಇನ್ನು ರಾಜಕೀಯ ನಾಯಕರು, ಬಿಸಿನೆಸ್ ಮೆನ್ಗಳು, ನಟ ನಟಿಯರು ಕೂಡ ಮಹಾಕುಂಭದಲ್ಲಿ ಮಿಂದೆದ್ದಿದ್ದಾರೆ. ಕರ್ನಾಟಕ ಡಿಸಿಎಂ, ಆಂಧ್ರಪ್ರದೇಶ ಡಿಸಿಎಂ, ರಾಜ್ಯ ಕೇಸರಿ ನಾಯಕರಿಂದಲೂ ಪುಣ್ಯ ಸ್ನಾನ. ಮಲ್ಲಿಕಾರ್ಜುನ್ ಖರ್ಗೆ ಕುಂಭ ಸ್ನಾನದ ಬಗ್ಗೆ ಲೇವಡಿ ಮಾಡಿದ್ರು. ಸಂಗಮದಲ್ಲಿ ಮುಳುಗಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಎಂಬ ಮಾತಿಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಇವರ ಪಕ್ಷದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಅವರ ಕುಟುಂಬ ಪುಣ್ಯ ಸ್ನಾನ ಮಾಡಿದ್ರು. ಅಲ್ಲದೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ಶಾಸಕಿ ಸೌಮ್ಯಾ ರೆಡ್ಡಿ ಕೂಡ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ರಾಜ್ಯ ಬಿಜೆಪಿ ನಾಯಕರಾದ ವಿಜಯೇಂದ್ರ ಕುಂಭ ಸ್ನಾನ ಮಾಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿ ಕೂಡ ಕುಂಭ ಸ್ನಾನ ಮಾಡುವುದಾಗಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳ ಮುಗಿಯೋಕೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ದೇಶ ವಿದೇಶದಿಂದ ಕೋಟ್ಯಾಂತರ ಯಾತ್ರಿಕರು ಆಗಮಿಸಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಹೇಗಿತ್ತು, ಈ ವರದಿ ನೋಡಿ. ಪ್ರಯಾಗರಾಜ್ನ ಮಹಾ ಕುಂಭಮೇಳದ 44ನೇ ದಿನ ಇವತ್ತು. ತ್ರಿವೇಣಿ ಸಂಗಮದಲ್ಲಿ ಮಹಾಶಿವರಾತ್ರಿಗೆ ಕೆಲವೇ ದಿನಗಳು ಮಹಾ ಕುಂಭಮೇಳದಲ್ಲಿ ಉಳಿದಿರುವಂತಹ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಜನರ ಹರಿವು ಇವತ್ತು ಸುನಾಮಿ ರೀತಿಯಲ್ಲಿದೆ. 60 ಕೋಟಿ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ರೆ, ಯಾತ್ರಿಕರ ಆ ಗಿಜಿಗಿಡುವ ಯಾತ್ರಿಕರ ಪುಣ್ಯ ಸ್ನಾನವನ್ನ ತಾವು ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಆದಿಯಾಗಿ ಇಡೀ ದೇಶದ ಯಾರ್ಯಾರು ಘನತೆವೆತ್ತ ನಮ್ಮ ನಾಯಕರು ಬಂದು ಸ್ನಾನ ಮಾಡಿದಂತಹ ಪುಣ್ಯವಾದಂತಹ ತ್ರಿವೇಣಿ ಸಂಗಮದ ಜಾಗ 44ನೇ ದಿನ ಇವತ್ತು ಸಾರ್ವಜನಿಕರು ಅಥವಾ ಸನಾತನಿಗಳು, ದೇಶ ವಿದೇಶಗಳಿಂದ ಬಂದಿರುವಂತಹ ಸನಾತನಿಗಳು ಪುಣ್ಯ ಸ್ನಾನದಲ್ಲಿ ನಿರತರಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಇನ್ನೆರಡು ದಿನದಲ್ಲಿ ಪಾವಿತ್ರ್ಯವಾದಂತಹ ಮಹಾಶಿವರಾತ್ರಿಗೆ ದಿನಗಣನೆ ಆರಂಭ ಆಗಿದೆ. ಈ ಸಮಯದಲ್ಲಿ ಯಾತ್ರಿಕರ ಹರಿವು ವಿಪರೀತವಾಗಿದೆ. ಎತ್ತ ನೋಡಿದ್ರು ಕೂಡ ಇಲ್ಲಿ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ ನೋಡಿ. ಆ ಕಡೆಗಳಲ್ಲಿ ಬೋಟ್ನಲ್ಲಿ ಬರುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ಮತ್ತೊಂದು ಕಡೆಯಲ್ಲಿ ಈ ಕಡೆ ಬಂದು ಪುಣ್ಯ ಸ್ನಾನವನ್ನ ಮಾಡುವಂತ ಯಾತ್ರಿಕರು ಮತ್ತೊಂದು ಕಡೆ, ಪುಣ್ಯ ಜಲವನ್ನ, ಪವಿತ್ರವಾದಂತ ಮಣ್ಣನ್ನ ತೆಗೆದುಕೊಂಡು ಹೋಗುವಂತ ಯಾತ್ರಿಕರು, ತರ್ಪಣವನ್ನ ಬಿಡುವಂತ ಯಾತ್ರಿಕರು ಮತ್ತೊಂದು ಕಡೆಯಲ್ಲಿ. ಈ ಕಡೆಗೆ ನಮ್ಮ ವಿಜೆ ಪ್ಯಾನ್ ಮಾಡಿ ತೋರಿಸಿದ್ರೆ ನೋಡಿ, ಈ ಸಂಗಮ್ ಘಾಟ್ನ ಉದ್ದಕ್ಕೂ ಕೂಡ ಯಾತ್ರಿಕರು ಪುಣ್ಯ ಸ್ನಾನದಲ್ಲಿ ನಿರತವಾಗಿ ಪಾವಿತ್ರ್ಯತೆಯನ್ನ ಅನುಭವಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಬಹುಶಃ ಇಲ್ಲೇ ಲಕ್ಷಾಂತರ ಜನ ಯಾತ್ರಿಕರಿದ್ದಾರೆ. ಅವರೆಲ್ಲರೂ ಕೂಡ ಪುಣ್ಯ ಸ್ನಾನಕ್ಕೆ ಬಂದಿರುವಂತ ಯಾತ್ರಿಕರು. ಮಹಾ ಕುಂಭಮೇಳದ ಅದು ಮಹತ್ವವಾದಂತ ಘಟ್ಟ ಅಂತ ಹೇಳಿದ್ರೆ, ಅಥವಾ ಮಹತ್ವವಾದಂತ ಕ್ಷಣ ಅಂತ ಹೇಳಿದ್ರೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ದಿವ್ಯತೆಯ ಅನುಭೂತಿಯನ್ನ ಅನುಭವಿಸಿ ಈ ಮಹಾ ಕುಂಭಮೇಳದಿಂದ ನಿರ್ಗಮಿಸುವಂತ ಯಾತ್ರಿಕರನ್ನ ನಾವು ಗಮನಿಸ್ತಾ ಇದ್ದೀವಿ. ಕೋಟಿ ಯಾತ್ರಿಕರು ಇಲ್ಲಿಯವರೆಗೂ 60 ಕೋಟಿ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಇಷ್ಟೆಲ್ಲದರ ನಡುವೆ ನೈರ್ಮಲ್ಯವನ್ನ ಕಾಪಾಡುವಂತಹ ಇಲ್ಲಿನ ಸಿಬ್ಬಂದಿಯನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಮಹಾ ಕುಂಭಮೇಳದ ಅಂತಿಮ ಹಂತದಲ್ಲಿ ಅಥವಾ ಅಂತಿಮ ಘಟ್ಟದಲ್ಲಿ ಈ ಪ್ರಯಾಗರಾಜ್ನ ಪುಣ್ಯ ಭೂಮಿ ಇದೆ.
ತ್ರಿವೇಣಿ ಸಂಗಮದಲ್ಲಿ ಲಕ್ಷಾಂತರ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಯಾವ ಒಂದು ಮಾಧ್ಯಮವೂ ಕೂಡ ಈ ತ್ರಿವೇಣಿ ಸಂಗಮದಿಂದ 46ನೇ ದಿನವೂ ಕೂಡ ಈ ಸಂಪೂರ್ಣವಾದಂತ ಮೆಗಾ ಕವರೇಜ್ನ ಮೂಲಕ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ನಾವು ಇಲ್ಲಿನ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಯಾತ್ರಿಕರಿಗೆ, ಕನ್ನಡಿಗರಿಗೆ ಇಲ್ಲಿನ ವಿಚಾರವನ್ನ ಅಥವಾ ವಿಶೇಷವನ್ನ, ಜನರ ಹರಿವನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಿದೀವಿ. ಒಂದೇ ಒಂದು ಮಾಧ್ಯಮ, ಅದು ರಿಪಬ್ಲಿಕ್ ಕನ್ನಡ ಮಾತ್ರ. ಒಂದೇ ಮಾತ್ರ. ಹರ ಹರ ಮಹಾದೇವ್. ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ್. ನೋಡಿ, ಇದು ಯಾತ್ರಿಕರ ಅನುಭೂತಿ, ಇದು ದಿವ್ಯತೆ ಅನುಭೂತಿ. ಇದು ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ. ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ, ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ ಅಥವಾ ಈ ಒಂದು ಅಭೂತಪೂರ್ವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಮಹಾಕುಂಭ ಮೇಳದಲ್ಲಿ ಜನರಿಗೆ ಅದರ ಮೆಗಾ ಕವರೇಜ್ ಅನ್ನ ಮಾಡ್ತಾ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭ ಮುಗಿಯೋವರೆಗೂ ಮಾತ್ರ, ಮುಗಿದಾದ ನಂತರ ಎಲ್ಲವನ್ನು ಕೂಡ ತೆರವು ಮಾಡ್ತಾರೆ. ಇಲ್ಲಿರುವಂತ ವಿದ್ಯುತ್ ಕಂಬಗಳಾಗಿರ್ಬೋದು, ಟವರ್ಗಳಾಗಿರ್ಬೋದು, ಟೆಂಟ್ಗಳಾಗಿರ್ಬೋದು, ಅಥವಾ ಇಲ್ಲಿ ಹಾಕಿರುವಂತಹ ತಾತ್ಕಾಲಿಕ ರಸ್ತೆಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತೆರವು ಮಾಡೋ ಮೂಲಕ ಇಲ್ಲಿ ಗಂಗಾ ನದಿ ಏನು ಹರಿಯುತ್ತೆ ಆ ನದಿ ಹರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇನ್ನೊಂದು 20 ದಿನದಲ್ಲಿ ಇಲ್ಲಿ ಕೋಟಿ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಂದ ಖಾಲಿ ಆಗ್ತಾರೆ. ಇನ್ನೊಂದು 3-4 ತಿಂಗಳಲ್ಲಿ ಇಲ್ಲಿ ನೀರು ಮಾತ್ರ ಕಾಣಿಸುತ್ತೆ, ಅದರ ಹೊರತಾಗಿ ಬೇರೇನು ಕೂಡ ಕಾಣಿಸೋದಿಲ್ಲ. ಇದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರೋದು ಕೇವಲ ಮಹಾಕುಂಭಮೇಳಕ್ಕೋಸ್ಕರ ಮಾತ್ರ. ಸದ್ಯಕ್ಕೆ ಯಾತ್ರಿಕರ ಹರಿವು ಪ್ರತಿದಿನವೂ ಕೂಡ ಹೆಚ್ಚಾಗ್ತಾ ಇದೆ. ಮಹಾಶಿವರಾತ್ರಿಗೆ ಮಹಾಕುಂಭಮೇಳ ಕೊನೆಯಾಗೋ ಹಿನ್ನೆಲೆಯಲ್ಲಿ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರೋ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಲೆಕ್ಕಾಚಾರದ ಪ್ರಕಾರ ಸುಮಾರು 60 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇಲ್ಲಿನ ವಸ್ತುಸ್ಥಿತಿಯನ್ನ ಕನ್ನಡಿಗರಿಗೆ, ಬರುವ ಹೋಗುವ ಯಾತ್ರಿಕರಿಗೆ, ದೇಶ ವಿದೇಶದ ಜನರಿಗೆ ಮಾಹಿತಿಯನ್ನ ಮಹಾಕುಂಭಮೇಳದ ಪವಿತ್ರ ನೆಲದಲ್ಲಿ ನಿಂತು, ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ನಿಂತು, ಈ ಧರೆಯ ಪವಿತ್ರವಾದಂತ ಮಣ್ಣಿನ ಈ ಪವಿತ್ರತೆಯನ್ನ ಅನುಭವಿಸುತ್ತಾ ನಾವು ಜನರಿಗೆ ನೀಡ್ತಾ ಇದ್ದೀವಿ. ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನ ಪ್ರತಿದಿನವೂ ಕೂಡ ಆಗಮಿಸುತ್ತಿದ್ದಾರೆ. ಕೋಟ್ಯಾಂತರ ಜನ ಇಲ್ಲಿಂದ ನಿರ್ಗಮಿಸುತ್ತಿದ್ದಾರೆ. ಕೋಟ್ಯಾಂತರ ಜನ ಇಲ್ಲಿ ವಸತಿಯನ್ನ ಮಾಡಿದ್ದಾರೆ. ಹೀಗಿರುವಾಗ ಅವರ ಆರೋಗ್ಯವನ್ನ ಕಾಪಾಡುವ ದೃಷ್ಟಿಯಿಂದ ಅವರಿಗೆ ನೀಡಿರುವಂತಹ ಮೂಲಭೂತ ಸೌಕರ್ಯಗಳು ಮತ್ತೆ ಅವರ ಆರೋಗ್ಯದ ದೃಷ್ಟಿಯಿಂದ ನೈರ್ಮಲ್ಯವನ್ನ ಕಾಪಾಡೋದು ಬಹಳ ದೊಡ್ಡ ಚಾಲೆಂಜು ಈ ಯೋಗಿ ಸರ್ಕಾರಕ್ಕೆ. ಹಾಗಾಗಿ ಪ್ರತಿದಿನವೂ ಕೂಡ ಇಲ್ಲಿ ನೈರ್ಮಲ್ಯವನ್ನ ಕಾಪಾಡೋದು ಹೇಗೆ ಗೊತ್ತಾ?
ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಕೋಟಿ ಕೋಟಿ ಜನ ಆಗಮಿಸ್ತಾರೆ. ಕೋಟಿ ಕೋಟಿ ಜನ ಈ ಎಲ್ಲ ಟೆಂಟ್ಗಳಲ್ಲಿ ಇರ್ತಾರೆ. ಹಾಗಾಗಿ ನೈರ್ಮಲ್ಯವನ್ನ ಕಾಪಾಡೋದು ಬಹಳ ದೊಡ್ಡ ಚಾಲೆಂಜು ಈ ಯೋಗಿ ಸರ್ಕಾರಕ್ಕೆ. ಹಾಗಾಗಿ ಇಲ್ಲಿನ ಸರ್ಕಾರ ಸಂಜೆ ಆದ್ರೆ ಸಾಕು, ಈ ಅಲ್ಲಲ್ಲಿ ಶೌಚಾಲಯಗಳಿದಾವೆ, ಹಾಗೆ ನೀರು ಮತ್ತೊಂದು ಮಗ್ದು, ಇದರಿಂದಾಗಿ ರೋಗ ರುಜಿನಗಳು ಹುಟ್ಟುತ್ತನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಫಾಗಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಇದರಲ್ಲಿ ಇರುವಂತ ಈ ಕೆಮಿಕಲ್ ಇದೆಯಲ್ಲ, ಹಾಗೆ ಅದರಲ್ಲಿ ಇರುವಂತ ಹೊಗೆ ಎರಡನ್ನೂ ಕೂಡ ಇಲ್ಲಿ ಎಲ್ಲ ಶೌಚಾಲಯಗಳು ಮತ್ತೊಂದು ಮಗದೊಂದು ಎಲ್ಲಾ ಕಡೆಗಳಲ್ಲೂ ಕೂಡ ಇದನ್ನ ಹರಿಸ್ತಾರೆ. ಆ ಮೂಲಕ ಸಂಪೂರ್ಣವಾಗಿ ನೈರ್ಮಲ್ಯವನ್ನ ಕಾಪಾಡೋ ದೃಷ್ಟಿಯಿಂದಾಗಿ ಇಲ್ಲಿರುವಂತ ಭದ್ರತಾ ಸಿಬ್ಬಂದಿ ಅಥವಾ ಸಿಬ್ಬಂದಿಗಳು ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ನೋಡಿ ಮಿಷಿನ್ಗಳು ಹೆಂಗಿದೆ ಅಂತ ಹೇಳಿದ್ರೆ, ಈ ಮೋಟಾರ್ ಗಳನ್ನ ಚಾಲು ಮಾಡಿದ್ರೆ ಸಾಕು, ಮತ್ತೆ ಇಲ್ಲಿ ಕೆಮಿಕಲ್ ಇದೆಯಲ್ಲ, ಇದು ಯಾವುದೇ ರೋಗ ರುಜಿನಗಳು, ವೈರಾಣುಗಳು, ಕೀಟಾಣುಗಳು ಅದು ಯಾವುದು ಕೂಡ ಇಲ್ಲಿದ್ರೂ ಕೂಡ ಅವುಗಳನ್ನ ಕೊಲ್ಲುವಂತ ಒಂದು ಶಕ್ತಿಯನ್ನ ಹೊಂದಿದಾವೆ. ನೋಡಿ ಈ ಸಿಬ್ಬಂದಿ ಈ ರೀತಿಯಾಗಿ ಇಲ್ಲಿ ಹೊಗೆ ಮತ್ತೊಂದು ಕೆಮಿಕಲ್ ಅನ್ನ ಬಿಡುವ ಮೂಲಕ ಜನರಿಗೆ ಯಾವುದೇ ರೋಗ ರುಜಿನಗಳು ಹೊರಡದಂತೆ ವ್ಯವಸ್ಥೆಗಳನ್ನ ಇಡೀ ಕುಂಭಮೇಳದ ಎಲ್ಲಾ ಕಡೆಗಳಲ್ಲೂ ಕೂಡ ಸುಮಾರು 43 ದಿನದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಸರ್ ಕೈಸಾ ಹೇ ಏ ಪೂರಾ ಕ್ಯಾ ಹೋತಾ है इधर से? इससे सर जी होता है मच्छर मारे जाते हैं और उसके बाद में मक्खियां मरती हैं, इसीलिए ये फोकिंग किया जाता है। कितना दिन से ये मिशन चालू हुआ सर? ये मशीन सर जी मान चलिए ये चालू हुआ है, ये जब से मेला चालू हुआ है तब से मशीन चल रही है बराबर। कितना दिन रुकता है, कितना दिन ऑपरेट होता है? ये ऑपरेट मान चलिए 1-2 घंटे के लिए होता है, उसके बावजूद फिर कितना बजे से ये पूरा आपका कार्याचरण करता है? ये मान चलिए सर जी 4:30 बजे से चालू हो जाता है। कितना लोग है इधर से ये काम कर, कितना लोग है इसमें लमसम मान चलिए सर जी लमसम 16-17 जने लोग हैं हम लोग पूरा कुंभ में? हाँ पूरे कुंभ नहीं सेक्टर नंबर 5 में केवल, सेक्टर नंबर 5 में? हाँ केवल पूरा सेक्टर में वही होता है? हाँ सर जी यही होता है, पूरे सेक्टर में यही होता है। आपका काम यही है? आपका काम यही है? हमारा काम यही है। आपका नाम क्या? मेरा नाम फैज मोहम्मद है। बहुत अच्छा। कैसा चल रहा है वो काम? हमारा बहुत ही अच्छा चल रहा है और हमारा कार्य भी अच्छा है। सुचारू रूप से हम अपनी मेहनत और लगन से अपने कुंभ के मेले में इसको सफल बनाने में हमारा पूरा सहयोग रहा है और हमें भी पूर्ण रूप से सभी का सहयोग मिला है। ನೋಡಿ ಒಬ್ರು ಮುಸಲ್ಮಾನರಾಗಿ ಅವರು ಈ ಮಹಾಕುಂಭದಲ್ಲಿ ಎಲ್ಲರ ಆರೋಗ್ಯವನ್ನ ಕಾಪಾಡೋ ದೃಷ್ಟಿಯಿಂದಾಗಿ ಅವರು ಮಾಡ್ತಿರುವಂತ ಸೇವೆ 3 ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಾರೆ. ಆದ್ರೂ ಕೂಡ ಅವರು ಈ ಸಮಯದಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ಬಹಳ ಖುಷಿಯಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಪಂಜಾಬ್ನಿಂದ ಬಂದಿರುವ ವಿಶೇಷ ಬಾಬಾ ಅವರನ್ನ ನಿಮ್ ಮುಂದೆ ಪರಿಚಯ ಮಾಡಿಕೊಡ್ತೀವಿ. ಕರ್ನಾಟಕದಿಂದ ಸೈಕಲ್ ತುಳಿದು ಹೋಗಿರುವಂತ ಈ ಕನ್ನಡಿಗನ ಬಗ್ಗೆಯೂ ಕೂಡ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಾವು ಪ್ರತಿದಿನವೂ ಕೂಡ ಚಿತ್ರ ವಿಚಿತ್ರ ಬಾಬಾಗಳನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಪಂಜಾಬ್ನಿಂದ ಬಂದಿರುವ ಈ ಬಾಬಾ ಮೈ ಮೇಲೆಲ್ಲ ಹೂವನ್ನೇ ಧರಿಸಿದ್ದಾರೆ. ಯಾರೀ ಬಾಬಾ, ಯಾಕೆ ಮೈ ತುಂಬಾ ಹೂವನ್ನ ಧರಿಸಿದ್ದಾರೆ, ಏನ್ ವಿಚಾರ ಇವರದ್ದು? ಈ ಬಾಬಾ ಜೊತೆಯಲ್ಲಿ ವಿಶೇಷವಾದಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ದೇವಭೂಮಿಯಲ್ಲಿ ಚಿತ್ರ ವಿಚಿತ್ರ ಬಾಬಾಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಡೇ1ನಿಂದ ಇಲ್ಲಿವರೆಗೂ ಕೂಡ ವಿಚಿತ್ರ ಬಾಬಾಗಳನ್ನ ಅಥವಾ ಅವರ ಬೇರೆ ಬೇರೆ ಆಚರಣೆಯ ಬಾಬಾಗಳನ್ನ ನಾವು ನಿಮಗೆ ಪರಿಚಯಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಈಗ ಮಹಾಕುಂಭ ಮೇಳ ಮುಗಿಯುವ ಹಂತಕ್ಕೆ ಬಂದಿದೆ. ಆರಂಭದಿಂದಲೂ ಕೂಡ ಇಲ್ಲಿ ನನ್ನ ಜೊತೆಗಿದಾರಲ್ಲ ಈ ಬಾಬಾ ಈ ಮಹಾಕುಂಭ ಮೇಳದಲ್ಲಿದ್ದು ಯಾತ್ರಿಕರಿಗೆ ಗುರು ಗೋವಿಂದ ಸಿಂಗರ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಅವ್ರ ಹೆಸರೇನು, ಎಲ್ಲಿಂದ ಬಂದಿದ್ದಾರೆ, ಅದೆಲ್ಲದ್ರ ಕುರಿತಾಗಿ ಅವರನ್ನೇ ಮಾತಾಡ್ಸೋಣ. ಕಿಧರ್ ಸೆ ಆಯಾ ಬಾಬಾ? हम पंजाब से अनंतपुर साहब से। ये क्या है, ये पूरा क्या है बाबा? ये पगड़ी है लगाया, फूल लगाया है। किसका संदेश है बाबा? हम गुरु गोविंद सिंह का, गुरु नानक का। गुरु गोविंद सिंह क्या बोलता है लोगों को? ये लोग बोलते हैं भी प्यार करो एक दूसरे से, सब रल मिल के रहो, भी जुल्म ना करो, जुल्म रोको, प्यार करो एक दूसरे से, सब रल मिल के रहो, ऐसे उपदेश देता है। बोलो एक ओंकार सतनाम वाहिगुरु, सतनाम वाहिगुरु खालसा वाहिगुरु जी की फतेह। ಈ ರೀತಿಯ ವಸ್ತ್ರವನ್ನ ಧರಿಸಿರುವಂತಹ ಈ ಬಾಬಾ ಗುರು ಗೋವಿಂದ ಸಿಂಗರ ತತ್ವಾದರ್ಶಗಳನ್ನ ರೂಪಿಸಿಕೊಂಡು ಮಹಾಕುಂಭ ಮೇಳದಲ್ಲಿ ಅದನ್ನ ಯಾತ್ರಿಕರಿಗೆ ಪಸರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳದಲ್ಲಿ ಅವರಿದ್ದು ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಆ ಮೂಲಕ ದಿವ್ಯ ಅನುಭೂತಿಯನ್ನ ಮಹಾಕುಂಭ ಮೇಳದಲ್ಲಿ ಅನುಭವಿಸುತ್ತಿದ್ದಾರೆ.
15,000 ಕಿಲೋಮೀಟರ್ ಸೈಕಲ್ ತುಳಿದು ಇಡೀ ದೇಶವನ್ನ ಸುತ್ತಿ ಕೊನೆಗೆ ಪ್ರಯಾಗ್ರಾಜಕ್ಕೆ ಬಂದಿರುವಂತ ಈ ಕನ್ನಡಿಗ ಸನಾತನದ ಬಗ್ಗೆ, ದೇಶ ಧರ್ಮದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಯಾರಿವರು, ಏನಿವರ ಸಂಕಲ್ಪ, ಯಾಕೆ ಇಡೀ ಜೀವನವನ್ನ ಸೈಕಲ್ನಲ್ಲಿ ಅವರು ಕಳೆದ್ರು, ಇವರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಸಂಪನ್ನಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ. ಕೋಟಿ ಕೋಟಿ ಜನ ಇಲ್ಲಿವರೆಗೂ ಕೂಡ ಯಾತ್ರಿಕರಾಗಮಿಸಿದ್ದಾರೆ. 3.5 ಲಕ್ಷ ಇಲ್ಲಿಯವರೆಗೂ ಮಹಾ ಕುಂಭದಲ್ಲಿ ಬಂದಿರುವಂತ ಆದಾಯ ನೋಡಿ. ಒಂದೊಂದು ಹೆಜ್ಜೆಗೂ ಒಂದೊಂದು ವಿಚಾರ, ಒಂದೊಂದು ವಿಶೇಷ. ಈಗ ನನ್ನ ಜೊತೆಯಲ್ಲಿದ್ದಾರೆ, ಸೈಕಲ್ ಹೊಡೆದುಕೊಂಡು ಬಂದು ಸುಮಾರು 15,000 ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭವನ್ನ ತಲುಪಿರುವಂತ ಕರ್ನಾಟಕದ ನಾಗರಾಜ್ ಗೌಡ ಅವರ ಸೈಕಲ್ನ ಮೇಲೆ ನೀವು ನೋಡ್ತಾ ಇದ್ದೀರಿ ಸನಾತನ ಧರ್ಮ, ದೇಶಭಕ್ತಿ ಹಾಗೆ ಸದ್ಭಾವನಾ ಅಂತ ಹೇಳಿ, ಪಾನಿ ಬಚಾವೋ ಹಾಗೆ ಈ ರೀತಿಯ ವಿಶ್ವ ಸಂದೇಶ, ದೇಶ ಸಂದೇಶವನ್ನ ನೀಡುವಂತ ಈ ಬರಹಗಳನ್ನ ನೋಡ್ತಾ ಇದ್ದೀರಿ. ಜೈ ಕರ್ನಾಟಕ ಅನ್ನೋ ಒಂದು ಬರಹ ಇದೆ. ತ್ರಿವರ್ಣ ಧ್ವಜ, ಭಾರತದ ತ್ರಿವರ್ಣ ಧ್ವಜ ಇದೆ. ಆ ಕಡೆಗೆ ಓಂ ಅನ್ನೋ ಕೇಸರಿ ಭಗವದ್ ಧ್ವಜವೂ ಕೂಡ ಇದೆ. ಶಿವ ಪಾರ್ವತಿ ಗಣಪತಿಯ ಫೋಟೋ ಕೂಡ ಇದೆ. ಇವರು ನಾಗರಾಜ್ ಗೌಡ ಅಂತ. ಇವ್ರ ವಿಚಾರ ಏನು, ಯಾಕಾಗಿ ಇವರು ಸೈಕಲ್ ನಲ್ಲಿ ಬಂದಿದ್ದಾರೆ, ಕರ್ನಾಟಕದ ಎಲ್ಲಿ ಅವರು, ಇವರು ಏನ್ ಮಾಡ್ತಾರೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾಗರಾಜ್ ಗೌಡ ಅವರನ್ನೇ ಕೇಳೋಣ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನನ್ನ ಹೆಸರು ನಾಗರಾಜ್ ಗೌಡ, ಊರು ಹಾಸನ್ನು, ನಮ್ಮ ಕರ್ನಾಟಕ. ನಾನು 2017ರಲ್ಲಿ ಕರ್ನಾಟಕದಿಂದ ಒಂದು ರಾಷ್ಟ್ರೀಯ ಏಕತಾ, ದೇಶಭಕ್ತಿ, ವಿಶ್ವಶಾಂತಿ, ನೀರು ಉಳಿಸಿ ಗಿಡ ಮರ ಬೆಳೆಸಿ ಅಂತ ಒಂದು ಯಾತ್ರಾ ಶುರು ಮಾಡಿದೆ 2017. ಕರ್ನಾಟಕದಿಂದ ಸೀದಾ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಹಿಮಾಚಲ್, ಉತ್ತರಾಖಂಡ್, ದಿಲ್ಲಿ, UP, MP, ಆಂಧ್ರ, ತೆಲಂಗಾಣ ಸುತ್ಕೊಂಡು ನಾನು ಸೀದಾ ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ರೋಡಲ್ಲಿ ಕುಂಭ ಮೇಳ ನಡೀತಾ ಇದೆ, ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ್. ಇದಕ್ಕಿಂತ ಸೌಭಾಗ್ಯ ಏನೈತೆ ನಮ್ಗೆ. ಸೀದಾ ಡೆಲ್ಲಿಯಿಂದ ನಿಮ್ ಮಾತಿಗೆ ಅಡ್ಡ ಬರ್ತೀನಿ ನೋಡ್ರಿ. ಡೆಲ್ಲಿಯಿಂದ ಫ್ಲೈಟ್ ಅಲ್ಲಿ ಬಂದು ಅಲ್ಲಿಂದ ರೋಡಲ್ಲಿ ಬರೋದಾದ್ರೆ ನಮಗೆ 9 ಅವರ್ ಆಗತ್ರಿ. ನೀವು ಡೆಲ್ಲಿಯಿಂದ ಪ್ರಯಾಗ್ರಾಜ್ ಬರೋದಕ್ಕೆ ಸೈಕಲ್ನಾಗ ಎಷ್ಟೊತ್ತು ತಗೊಂಡ್ರಿ? ನಂದು 9 ದಿವಸ ಆಯ್ತು. 9 ಅವರ್ ಅಲ್ಲಿ ಬರ್ತೀವಿ, ನೀವು 9 ದಿವಸದಲ್ಲಿ ಬಂದಿದ್ದೀನಿ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಒಂದು ನಮ್ಮ ಖಾಸಗಿ ವಿಷಯ ಏನಪ್ಪ ಅಂದರೆ, ನಮ್ಮ ಹಿಂದೂಗಳು, ಸನಾತನ ಧರ್ಮಿಗಳು ಒಂದು 12 ವರ್ಷಕ್ಕೊಂದ್ಸಲ ಕುಂಭಮೇಳ ಬಂದು ನೀವು ಇಲ್ಲಿ ಸ್ನಾನ ಮಾಡಲಿಲ್ಲ ಅಂದರೆ ಇದು ಭಾಳ ಅಪಮಾನ. ಅದರಿಂದ ಎಲ್ಲರಿಗೂ ಒಂದು ವಿನಂತಿ, ಈಗ ನೆಕ್ಸ್ಟು ನಾಸಿಕಲ್ಲಿ ಬರ್ತಾ ಇದೆ, ಅಲ್ಲಿಗಾದರೂ ಪ್ರಯತ್ನ ಮಾಡಿ. ಶಿವರಾತ್ರಿ ತನಕ ಈ ಮೇಳ ನಡೀತಾ ಇರುತ್ತೆ. ಈ ಯಾತ್ರಾದಲ್ಲಿ ಏನಪ್ಪ ಅಂದರೆ ನನಗೆ ಯಾರು ಸ್ಪಾನ್ಸರ್ಗಳಿಲ್ಲ. 5 ಜನ ಮುಖ್ಯಮಂತ್ರಿ, ಫಿಲ್ಮ್ ಸ್ಟಾರ್ಗಳು, ರಾಜನೀತಿಗಳು, ಕಲೆಕ್ಟರ್ಗಳು, ಜನತಾಗಳು. ಸಬ್ಸೆ ಬಡ ನಮಗೆ ಜನತಾಗಳೇ ಚೆನ್ನಾಗಿದ್ದಾರೆ. ಯಾಕೆ ಅಂದರೆ ಹೈವೇನಲ್ಲಿ ಮಂದಿರು, ಆಶ್ರಮ, ಗುರುದ್ವಾರ, ಧರ್ಮಶಾಲಾ, ಆರ್ಯ ಸಮಾಜ್, RSS ಈ ಥರ ಎಲ್ಲ ಸಿಗುತ್ತಲ್ಲ. ನಾನು ಈ ಪ್ರಯಾಗ್ ತ್ರಿವೇಣಿ ಸಂಗಮ್ ಭೂಮಿಲಿ ನಿಂತ್ಕೊಂಡು ಇದೇನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಇವಾಗ ಸಮಯ ಬದಲಾಗ್ಬಿಟ್ಟೈತೆ. ಎಲ್ಲರೂ ನಿಮ್ಮ ಕೆಲಸ ಮಾಡಿ, ಮನೆಗಳು ನಿಮ್ಮ ಕೆಲಸಗಳು ಗಮನ ಕೊಡಿ. ಯಾಕೆ ಅಂದರೆ ಈಗ ಹಣ ಮುಖ್ಯ ಆಗ್ಬಿಟ್ಟೈತೆ. ನಿಮಗೆ ಹಣ ಇಲ್ಲ ಅಂದರೆ ಮನೆಗಳಲ್ಲೂ ಬೆಲೆ ಇಲ್ಲ. ಅದಕ್ಕೋಸ್ಕರ ಪರಿವಾರದಲ್ಲಿ ಪ್ರೇಮ, ಪ್ರೀತಿ, ಸ್ನೇಹಿತರಲ್ಲಿ ಪ್ರೇಮ, ವಿಶ್ವಾಸ, ನಂಬಿಕೆ ಇಡಿ. ಇವಾಗ ಯಾರು ವಿಶ್ವಾಸನೇ ಇಡಲ್ಲ. ಸತ್ಯ ಹೇಳಿದ್ರು ಸರ್ವೇ ಜನ ಸುಖಿ ಭವಂತು. ಹರ ಹರ ಮಹಾದೇವ. ಅದೇ ಜೈ ಬಸವೇಶ್ವರ, ಜೈ ಅಕ್ಕ ಮಹಾದೇವಿ, ಜೈ ಹೋ. ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ನಾಗರಾಜ್ ಗೌಡ್ರ ಮಾತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಯಾಗರಾಜ್ನ ಈ ದೇವಭೂಮಿಯಿಂದ ರಿಪಬ್ಲಿಕ್ ಕನ್ನಡ 46 ದಿನಗಳಿಂದ ಕನ್ನಡಿಗರಿಗೆ ದೇವಭೂಮಿಯ ಈ ಮಹಾ ಕುಂಭಮೇಳದ ವೈಶಿಷ್ಟ್ಯತೆಯನ್ನ, ವಿಶೇಷವನ್ನ ಪ್ರತಿದಿನವೂ ಕೂಡ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲೂ ಹೋಗದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮದು.